ಇತ್ತೀಚಿನ ದಿನಗಳಲ್ಲಿ ಸಾವಿನ ಕಾರಣಗಳಲ್ಲಿ ಕ್ಯಾನ್ಸರ್ ಬಹಳ ಮುಖ್ಯ ಸ್ಥಾನವನ್ನು ಪಡೆದಿದೆ. ಹೃದಯಾಘಾತ ಹಾಗೂ ಕ್ಯಾನ್ಸರ್ ಮನುಷ್ಯನ ಆರೋಗ್ಯಕ್ಕೆ ಬಹಳ ದೊಡ್ಡ ಅಪಾಯವನ್ನು ಉಂಟು ಮಾಡ್ತಾ ಇದೆ. ಕ್ಯಾನ್ಸರ್ ಅಪಾಯವನ್ನು ನಿಯಂತ್ರಣ ಮಾಡೋಕೆ ನಾವು ಸೇವಿಸುವ ಆಹಾರಗಳು ಕೂಡ ಸಹಾಯ ಮಾಡುತ್ತವೆ. ಅಂತಹ ಕೆಲವು ಆಹಾರಗಳ ಬಗ್ಗೆ ಇಲ್ಲಿದೆ ಮಾಹಿತಿ. ಕ್ಯಾನ್ಸರ್ ನಿಯಂತ್ರಣಕ್ಕೆ ಆಹಾರ ಕ್ರಮ. ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುವ ಹಲವಾರು ಅಂಶಗಳ ಪೈಕಿ ಇಂದಿನ ಕಾಲದಲ್ಲಿ ಕಳಪೆ ಆಹಾರ ಮತ್ತು ಜಡ ಜೀವನ ಶೈಲಿ ಕೂಡ ಮುಖ್ಯ ಪಾತ್ರ ವಹಿಸ್ತವೆ. ವರ್ಷ ಕಳೆದ ಹಾಗೆ ನಾವು ಹೆಚ್ಚು ನಿಷ್ಕ್ರಿಯವಾಗ್ತಾ ಇದ್ದಂತೆ ನಮ್ಮ ಕ್ಯಾನ್ಸರ್ ಅಪಾಯವೂ ಕೂಡ ಹೆಚ್ಚಾಗುತ್ತಲೇ ಹೋಗುತ್ತೆ. ವಿವಿಧ ಮಾರಣಾಂತಿಕತೆಗಳ ಆಕ್ರಮಣವನ್ನು ತಪ್ಪಿಸುವಲ್ಲಿ ಆರೋಗ್ಯಕರ ಆಹಾರ ಮತ್ತು ನಿಯಮಿತ ದೈಹಿಕ ಚಟುವಟಿಕೆ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಸಮತೋಲಿತ ಆಹಾರವು ನಮ್ಮ ದೇಹವನ್ನು ಪೋಷಿಸುತ್ತೆ, ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತೆ, ಹಾಗೆಯೇ ನಮ್ಮ ದೇಹಕ್ಕೆ ಅಗತ್ಯವಾದ ಜೀವಸತ್ವಗಳು, ಖನಿಜಗಳು ಮತ್ತು ಫೈಬರ್ ಅಂಶವನ್ನು ಒದಗಿಸುತ್ತೆ. ಉತ್ತಮ ಆಹಾರ ಕ್ಯಾನ್ಸರ್ ವಿರುದ್ಧ ರಕ್ಷಣಾತ್ಮಕ ಪರಿಣಾಮವನ್ನು ಬೀರುತ್ತೆ. ನಾವು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವ ಮೂಲಕ ಅನೇಕ ರೀತಿಯ ಕ್ಯಾನ್ಸರ್ ಅನ್ನು ತಡೆಯಬಹುದು. ಪೌಷ್ಟಿಕ ಆಹಾರವು ನಮಗೆ ಕ್ಯಾನ್ಸರ್ನಿಂದ ಸಂಪೂರ್ಣ ರಕ್ಷಣೆಯನ್ನು ನೀಡೋದಿಲ್ಲವಾದರೂ ಕ್ಯಾನ್ಸರ್ ರೋಗದ ಅಪಾಯವನ್ನು ಕಡಿಮೆ ಮಾಡಲು ಖಂಡಿತವಾಗಿಯೂ ಸಹಾಯ ಮಾಡುತ್ತೆ. ಆರೋಗ್ಯಕರ ಜೀವನ ಶೈಲಿಗೆ ಸಮತೋಲಿತ ಆಹಾರ ಬಹಳ ಮುಖ್ಯ. ನಮ್ಮ ದೈನಂದಿನ ಆಹಾರದಲ್ಲಿ ಕೆಲವು ಪೋಷಕಾಂಶ ಸಮೃದ್ಧವಾದ ಆಯ್ಕೆಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಕ್ಯಾನ್ಸರ್ ರೋಗವನ್ನು ಕಡಿಮೆ ಮಾಡಬಹುದಾಗಿದೆ. ಅಂದಹಾಗೆ ಕ್ಯಾನ್ಸರ್ ನಿಯಂತ್ರಿಸಲು ಸಹಾಯ ಮಾಡುವ ಕೆಲವು ಆಹಾರಗಳು ಇಲ್ಲಿವೆ. ಮೊದಲಿಗೆ ಕ್ರೂಸಿಫೆರಸ್ ತರಕಾರಿಗಳು ಅಂದ್ರೆ ಕೋಸುಗಡ್ಡೆ, ಹೂಕೋಸು, ಬ್ರಸೆಲ್ಸ್, ಮುಬುಗಳು ಈ ರೀತಿಯ ಕ್ರೂಸಿಫೆರಸ್ ತರಕಾರಿಗಳನ್ನ ಡಯಟ್ ನಲ್ಲಿ ಅಳವಡಿಸಿಕೊಳ್ಳಿ. ಉತ್ಕರ್ಷಣ ನಿರೋಧಕಗಳು ಮತ್ತು ಫೈಟೋಕೆಮಿಕಲ್ಗಳಿಂದ ತುಂಬಿರುವ ಈ ತರಕಾರಿಗಳು ಸ್ತನ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ಸೇರಿದಂತೆ ವಿವಿಧ ಕ್ಯಾನ್ಸರ್ಗಳ ಅಪಾಯವನ್ನ ಕಡಿಮೆ ಮಾಡುವಲ್ಲಿ ಸಹಕಾರಿ. ಇನ್ನು ಬೆರ್ರಿ ಫ್ರೂಟ್ಸ್, ಸ್ಟ್ರಾಬೆರಿ, ರಾಸ್ಬೆರಿಗಳಂತಹ ಹಣ್ಣುಗಳಲ್ಲಿ ಉತ್ಕರ್ಷಣ ನಿರೋಧಕಗಳು, ವೈಟಮಿನ್ಗಳು ಸಮೃದ್ಧವಾಗಿವೆ. ಈ ಸಂಯುಕ್ತಗಳು ಆಕ್ಸಿಡೇಟಿವ್ ಒತ್ತಡವನ್ನು ಎದುರಿಸಲು ಸಹಾಯ ಮಾಡ್ತವೆ. ಇದು ಕ್ಯಾನ್ಸರ್ ಬೆಳವಣಿಗೆಗೂ ಸಂಬಂಧಿಸಿದೆ. ಬೆರಳೆಣಿಕೆಯಷ್ಟು ಬೆರ್ರಿ ಹಣ್ಣುಗಳನ್ನು ಲಘುವಾಗಿ ಆಹಾರವಾಗಿ ಸೇವಿಸಬಹುದು. ಇನ್ನು ಅರಿಶಿನವು ಕರ್ಕ್ಯುಮಿನ್ ಅನ್ನ ಹೊಂದಿರುತ್ತೆ. ಇದು ಶಕ್ತಿಯುತ, ಉರಿಯೂತದ ಮತ್ತು ಉತ್ಕರ್ಷಣ ನಿರೋಧಕ ಸಂಯುಕ್ತವಾಗಿದೆ. ಕರ್ಕ್ಯುಮಿನ್ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಮೂಲಕ ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣವನ್ನ ಹೊಂದಿದೆ. ಮುಂದುವರಿದು ಪಾಲಕ್, ಕೇಲ್ ಹಾಗೆ ಸ್ವಿಸ್ ಚಾರ್ಡ್ ನಂತಹ ಗಾಢವಾದ ಹಸಿರು ಸೊಪ್ಪು ವೈಟಮಿನ್, ಖನಿಜ ಹಾಗೆಯೇ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿವೆ. ಈ ಹಸಿರು ಸೊಪ್ಪುಗಳು ಆರೋಗ್ಯಕರ ಆಹಾರಕ್ಕಾಗಿ ದಟ್ಟವಾದ ಪೋಷಕಾಂಶವನ್ನು ಒದಗಿಸುತ್ತೆ. ಇನ್ನು ಸಾಲ್ಮನ್ ಹಾಗೆಯೇ ಮ್ಯಾಕ್ರೆಲ್ ನಂತಹ ಕೊಬ್ಬಿನ ಮೀನುಗಳಲ್ಲಿ ಹೇರಳವಾಗಿ ಕಂಡುಬರುವ ಒಮೆಗಾ 3 ಕೊಬ್ಬಿನ ಆಮ್ಲಗಳು ಕೆಲವು ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆಗೊಳಿಸುತ್ತವೆ. ವಿಶೇಷವಾಗಿ ಕೊಲೊರೆಕ್ಟಲ್ ಕ್ಯಾನ್ಸರ್ ಅನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ವಾರಕ್ಕೆ 2 ಬಾರಿಯಾದರೂ ಕೊಬ್ಬಿನ ಮೀನುಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸೋದು ಉತ್ತಮ. ಅಂತಿಮವಾಗಿ ನಿಮ್ಮ ಅಡುಗೆಗೆ ಪರಿಮಳವನ್ನ ಸೇರಿಸೋದರ ಹೊರತಾಗಿಯೂ ಕೂಡ ಬೆಳ್ಳುಳ್ಳಿಯನ್ನ ಅದರ ಕ್ಯಾನ್ಸರ್ ಹೋರಾಟದ ಗುಣಲಕ್ಷಣಗಳಿಗಾಗಿ ಅಧ್ಯಯನ ಮಾಡಲಾಗಿದೆ. ಬೆಳ್ಳುಳ್ಳಿಯಲ್ಲಿ ಕಂಡುಬರುವ ಅಲಿಸಿನ್ ಎಂಬ ಸಂಯುಕ್ತವು ವಿವಿಧ ಪ್ರಯೋಗಾಲಯದ ಅಧ್ಯಯನಗಳಲ್ಲಿ ಕ್ಯಾನ್ಸರ್ ವಿರೋಧಿ ಪರಿಣಾಮಗಳನ್ನು ಹೊರಹಾಕಿದೆ. ನಿಮ್ಮ ಊಟದಲ್ಲಿ ತಾಜಾ ಬೆಳ್ಳುಳ್ಳಿಯನ್ನು ಸೇರಿಸಿಕೊಳ್ಳುವುದರಿಂದ ರುಚಿಯನ್ನು ಹೆಚ್ಚಿಸುವುದು ಮಾತ್ರ ಅಲ್ಲ, ಆರೋಗ್ಯವನ್ನು ಸುಧಾರಿಸಬಹುದಾಗಿದೆ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.